ಒಂದೊಂದು ಬೀಜ ಹಾಕ್ಯಂತ ಹೋಗ್ಬೇಕು ಹಿಂಗೆ. ಆದ್ರೆ ಈ ವರ್ಷ ಇವ್ರಲ್ಲೇ ಚಾಳಿ ಮಾಡಿ ಇವ್ರಲ್ಲೇ ಬಿತ್ತಿಸ್ಬಿಟ್ರಿ ನೋಡಿ ನಮ್ಮ ಹೊಲಗಳನ್ನು. ಇದಿಷ್ಟು ಮೆಕ್ಕೆಜೋಳ ಆಕತಿ, ಇದಿಟ್ಟು ಉಣ ಜೋಳ ಆಕತಿ, ಆ ಕಡೆ ಅದು ಶೇಂಗಾ ಆಕತಿ, ಆ ಕಡೆ ಸಜ್ಜೆ ಆಕತಿ. ಬರೋಬ್ಬರಿ ಬಿತ್ತೀವಪ್ಪ ನಾವು ಈ ವರ್ಷ. ಜನರದ್ದು ಏನು ಮುಕ್ಳು ನೋವು ಆಕತಿ ಮಾತಾಡಕ್ಕೆ. ಈಗ ಬಿತ್ತಿದ್ದೀವಿ ನೋಡಿ, ಈಗ ಜೋಳ ಖಾಲಿ ಆಯ್ತು, ಇನ್ನು ಮ್ಯಾಗ ಮೆಕ್ಕೆಜೋಳಕ್ಕೆ ಬಿತ್ಬೇಕು ಅನ್ಕಂತ. ರೈತ 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 ಅನ್ನ ಕೊಡುವ ದಾತ. ನಮಸ್ಕಾರ ಎಲ್ಲರಿಗೂ. ಇವತ್ತು ಜೂನ್ 5ನೇ ತಾರೀಕು, ಪರಿಸರ ದಿನಾಚರಣೆ. ಇವತ್ತು ಈಗ ಒಂದು ಗಿಡ ಹಾಕಕ್ಕೆ, ಒಂದು ಒಗಿವಾಗ ಗಿಡನ ವಿಶ್ವ ಪರಿಸರ ದಿನಾಚರಣೆ. ಆ ತಂದ್ರ ಗಿಡ ಇವತ್ತು ಹಚ್ಚನಂತ ಪ್ಲ್ಯಾನ್ ಇತ್ತು, ಮಳೆ ಆಗಿತ್ತು ಅಂತಂದ್ರೆ. ಮಳೆ ಆಗಲಿಲ್ಲದ ಕಾರಣಕ್ಕೆ ಸೊ ಇವತ್ತಿನ ದಿನ ವಿಶೇಷವಾಗಿರೋದಕ್ಕೆ ಒಂದು ಗಿಡ ಮಾತ್ರ ಹಚ್ತೇವೆ. ಮಿಕ್ಕಿರೋವು ಮಳೆ ಆದಮೇಲೆ ಹಚ್ತೇವೆ. ನಮ್ಮಪ್ಪ ಅಲ್ಲಿ ಕಟ್ಕೊಂಬರಕತ್ತೈತಿ, ರಂಟಿ ಕಟ್ಕೊಳಕತ್ತೈತಿ. ಇಲ್ಲಿ ಬೀಜ ಎಲ್ಲ ರೆಡಿ ಮಾಡಕತ್ತೀವಿ. ಆತಾಗಿಂದ ಇತ್ತ ಬರೋಣ್ರಿ ತಗದ. ಯಾಕಮ್ಮ ಇಲ್ಲಿ ತಗ ಚಲೋ ಐತಿ. ಕಟ್ಟಿಗೆ ಕಲ್ಲು ತೆಗಿಬೇಕು ನೀನು. ಆ ಗೊಬ್ಬರ ಹಾಕ್ಯಾರ ಬೇವು ಸೊಲಕತ್ತೆ ಅಮ್ಮ. ಅದು ಇದ್ರಾಗ ಬೆರೆಸ್ಲಿ. ಇದು ಅದೇ ಹಂಗಾಗದ. ನಾನು ಶೆಡ್ ರೆಡಿ ಮಾಡ್ತೀನಿ ತಡಿ. ರೆಡಿ ಅನ್ಬಿಡು ಐತೆ ಅದು. 10 ಗಂಟೆ ಆಯ್ತು ನೋಡ್ರಿ. ಇದಿಷ್ಟು ನಾವು ಜೋಳ ಬಿತ್ತೇವಿ. ನಿನ್ನೆ 10 ಗಂಟೆ ಆಗತ್ತಿಗೆ ಇಲ್ಲಿ ಹೊಲ್ದಾಗ ಹೊಡೆದಾಡಕಚ್ಚಿದ್ವಿ. ಅದನ್ನ ಕರೆಕ್ಟಾಗಿ ಇಡು, ಅದು ಮಾಡಿ ಇದು ಮಾಡಂತಂದೇಳಿ. ಇವತ್ತು 10 ಗಂಟೆಗೆ ಎಷ್ಟು ಹೊಲ ಬಿತ್ತೇವೆ ನೋಡ್ರಿ. ಎಷ್ಟು ಜಲ್ದಿ ಬಂದು ತೋರಿಸ್ತೀನಿ ಈಗ ಎಷ್ಟು ಬಿತ್ತೇವೆ ಅಂತಂದೇಳಿ. ಇದಿಷ್ಟು ಸಾಲ್ವಾಗಿ ಬಿತ್ತಿರೋದು. ಭರ್ಜರಿ ಬಿತ್ತೇವೆ ಬಿಡ್ರಿ ನಾವು. ಅದ ಇಲ್ಲಿಂದ ಅದಿಷ್ಟು ಬಿತ್ತೇವೆ ನೋಡ್ರಿ. ಇದಿಷ್ಟು ನಾವು ಜೋಳ ಬಿತ್ತೇವೆ ನೋಡ್ರಿ. ಈಗ ನಡಕ್ಕೆ 5 ಸಾಲ ಆದ. 5ನೇ ಸಾಲಿಗೆ ತೊಗರಿ ಹಾಕೀವಿ ಆಗವಷ್ಟು. ಆಮೇಲೆ ಕಡೆ ತೊಗರಿ ಖಾಲಿ ಆಗ್ಯಾವ, ಅಲ್ಲಿಂದ ತೊಗರಿ ಹಾಕಿಲ್ಲ. ಇದನ್ನು ನುಸ್ತಾ ಜೋಳ ಹಾಕಕಚ್ಚೇವಿ. ಇನ್ನೊಂದು ಈಗ ಎಷ್ಟು ಐತೆ, ಇನ್ನೊಂದು ಅಷ್ಟು ಐತಿ. ಅದಕ್ಕಿಂತ ಸ್ವಲ್ಪ ಐತಿ. ಅದಿಟ್ಟು ಮುಗಿಸ್ತೇವೆ. ಇರೋ ಜೋಳ ಖಾಲಿ ಆಗೋರಿಗೆ ಜೋಳ ಹಾಕ್ತೇವೆ, ಆಮೇಲೆ ಕಡೆ ಮೆಕ್ಕೆಜೋಳ ಹಾಕ್ತೇವೆ. ಇದಿಷ್ಟಕ್ಕೆ ಈ ಕೈ ಹಿಡ್ದಿಲ್ಲ, ಅದಿಷ್ಟು ಆದ್ರೆ ಆತೇನಮ್ಮ. ಜನರದ್ದು ಏನು ಮುಕ್ಳು ನೋವು ಆಕತಿ ಮಾತಾಡಕ್ಕೆ. ಈಗ ಬಿತ್ತಿದ್ದೀವಿ ನೋಡಿ, ಈಗ ಜೋಳ ಖಾಲಿ ಆಯ್ತು, ಇನ್ನು ಮ್ಯಾಗ ಮೆಕ್ಕೆಜೋಳಕ್ಕೆ ಬಿತ್ಬೇಕು ಅನ್ಕಂತ. ಹತ್ತು ಕಾಲ ಆಯ್ತು. ಈಗ ಮೆಕ್ಕೆಜೋಳ ಬಿತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದಿಷ್ಟು ಮೆಕ್ಕೆಜೋಳ ಆಕತಿ, ಇದಿಟ್ಟು ಉಣ ಜೋಳ ಆಕತಿ, ಆ ಕಡೆ ಅದು ಶೇಂಗಾ ಆಕತಿ, ಆ ಕಡೆ ಸಜ್ಜೆ ಆಕತಿ. ಬರೋಬ್ಬರಿ ಬಿತ್ತೀವಪ್ಪ ನಾವು ಈ ವರ್ಷ. ಮೆಕ್ಕೆಜೋಳದ 3ನೇ ಸಾಲ ಆತು. ಈಗ 4ನೇ ಸಾಲ ಹೋಗೋದು. ಒಳಗೆ ಹೋಗತ್ತಿಲ್ಲ. ಇನ್ನೊಟ್ಟು ಬಿಡಪ್ಪ ಆಯಪ್ಪ. ಹಿಂಗೆ ಮುಚ್ಚಕ್ರ ಮತ್ತೆ ಅವು ಸರ್ಕೊಂಡು ಹೋಗಿದ್ದವು. ಅಯ್ಯೋ ಇನ್ನೂ ಒಳಗೆ ಹೋಗ್ಬಿಡು. ಸಣ್ಣದೈತಿ ನೋಡಿದ್ದು, ಸಣ್ಣದೈತಿ. ಸಾಕ ಬಂದ ಅವ್ನು ಹೇಳೋಕ್ಕಾಗಲ್ಲ. ಹಂಗಾಗಿ ಜಾಸ್ತಿ ಮುಟ್ಟಂಗಿಲ್ಲ, ಮಾತಾಡ್ಸಂಗಿಲ್ಲ ಅವ್ರನ್ನ. ಆದ್ರೆ ಈ ವರ್ಷ ಇವ್ರಲ್ಲೇ ಚಾಳಿ ಮಾಡಿ ಇವ್ರಲ್ಲೇ ಬಿತ್ತಿಸ್ಬಿಟ್ರಿ ನೋಡಿ ನಮ್ಮ ಹೊಲಗಳನ್ನು. ಹೊಲಕ್ಕೆ ಹಾಕಕ್ಕ ಹಣ್ಣು. ಐದು ಸಾಲ, ಈಗ 6ನೇ ಸಾಲ ಬರ್ತೈತಿ. ಈಗ ನಮ್ಮ ಒಬ್ಬಕ್ಕೆ ಉಣ್ಣಕಚ್ಚ ನೋಡಿ, ಕರ್ ಉಣ್ಣಕಚ್ಬಿಟ್ಟು ಎಲ್ಲಿ ಬೇವಲ್ಲ. ಹಂಗೆ ಬಂದು ಏನು ಊಟ? ಖಾರ ಅಂದ್ರೆ ಖಾರ ಆಯ್ತವ ಅದು. ಇನ್ನು ಇಷ್ಟ ಐತೆ ನೋಡ್ರಿ ಬಿತ್ತದು. ಇದಿಟ್ಟು ಬಿತ್ತದು ಮುಗಿಸ್ಬಿಟ್ರೆ ಫುಲ್ಲು ಹ್ಯಾಪಿ. ಈ ಕಡೆದೆಲ್ಲ ಎಷ್ಟು ಹೊತ್ತೈತೆ ನೋಡ್ರಿ. ಇಷ್ಟು ಮೆಕ್ಕೆಜೋಳ ಆಕತಿ ಅಷ್ಟೇ ಇರೋದು.
ಹಾಕು ಅದಕ್ಕೆ ನೋಡಿ ಹಾಕಿಲ್ಲಲ್ಲ. ಹಾಕು ಅದಾವಲ್ಲ ಹಾಕು. ನಡಿ ಬಂದೆ. ಈಗ ಸಾಲು ಮಸ್ತ್ ಆಗ್ಯಾವ ನೋಡಪ್ಪ, ಭಾರಿ ಮಸ್ತ್ ಆಗ್ಯಾವ. ಮೆಕ್ಕೆಜೋಳದ ಸಾಲು ಒಳ ಹಾಕಿರ್ಬೇಕು, ಅದಕ್ಕೆ ಈಗ ಮಸ್ತ್ ಆಗ್ಯಾವ ನೋಡು. ಬಿತ್ತಕಚ್ಚಾರ ಆ ಕಡೆ ನಮ್ಮ ಬಿತ್ತಕಚ್ಚೈತಿ, ನಮ್ಮ ಪ್ರಿಂಟಿ ಹೊಡೆದು ನಿಲ್ತೈತಿ. ನಾನು ಕಾಳು ಹಾಕಕಚ್ಚೇನಿ. ಭಾರಿ ದಣ್ಕಂದ್ರಿ ಇವತ್ತು ಇವ್ರು ಅಲ್ಲಿದ್ದ ಬಿತ್ತೆ. ಮಸ್ತ್ ಆಗ್ಯಾತಗ ಸಾಲು. ಹಿಂಗೆ ಒಂದೊಂದು ಬೀಜ ಹಾಕ್ಯಂತ ಹೋಗ್ಬೇಕು ಹಿಂಗೆ. ಏನಪ್ಪ ಅಡವಾಗ್ಯಾವ? ಹ್ಞೂ ಸುಮ್ಮನೆ ನಿಂತಾರ ಅವರು. ಈಗ ನೋಡ್ರಿ ಈ ಕಡೆ ತಲೆಮಾರಿ ಸಜ್ಜೆ ಹಾಕಿದ್ವಿ, 6 ಸಾಲು ಬಿಟ್ಟವಿ. ಈಗ ಇದಿಷ್ಟು ಸಾಲು ಹಾಕ್ಬೇಕು. ಸಾಲು ಹಾಕ್ಯವ ನೀನು? ಇಲ್ಲಿವರೆಗೆ ಬಂದೈತೆ ಇದು ಹೋಗೋದು. ಈಗ 1 2 3 4 5 6 7 8 9 10 11 ಸಾಲು ಅದಾವ ಹಾಕವು. ಈಗ ಮತ್ತೆ ಸಾಲು ಹಾಕವು. ಈಗ ನಮ್ಮ ಕಕ್ಕರ್ ಬಿತ್ತಿದ್ರು ನೋಡ್ರಿ, ಇದನ್ನು ಮೆಕ್ಕೆಜೋಳ ಬಿತ್ಕೊಂಡು ಹೋದ್ರೆ ಟ್ಯಾಕ್ರಿಲೆ ನಾವು ಗೆಳೆದಿಲ್ಲಿ ಬಿತ್ತಕಚ್ಚೇವಲ್ಲ, ಅದಕ್ಕೆ ಇನ್ನಿಷ್ಟ ಐತೆ. ಅದೇನು ದೊಡ್ಡ ವಿಷಯನಲ್ಲ, ಅದು ಮುಗಿಸ್ಕೊಂಡು ಹೋಗೇ ಬಿಡೋದ ಇವತ್ತು. ಇನ್ನು ಇದಿಟ್ಟು ಮುಚ್ಚೋದು ಬೇರೆ ಐತಿನ. ಟೈಮ್ ಈಗ 12 ಕಾಲ ಆಗೈತಿ. ಇಲ್ಲಿಗೆ ಮೆಕ್ಕೆಜೋಳ ಮುಗಿದು ಬಿತ್ತೋದು, ಇನ್ನು ಇದೊಂದಿಷ್ಟು ಉಳಿತು. ಅದಕ್ಕೇನು ಸಜ್ಜಿ ಜೋಳ ಅದಾವ ಇಲ್ಲಲ್ಲ? ಸಜ್ಜಿ ಎಷ್ಟು ಅದಾವಪ್ಪೋ? ಖಾಲಿ ಮೆಕ್ಕೆಜೋಳ. ಈಗ ಸಾಕ್ತಾರಪ್ಪ. ಹುಳಿಕಾಳು ಸಾರು, ಹಸಿಮೆಣ್ಸಿನ್ಕಾಯಿ ಹಿಂಡಿ, ರೊಟ್ಟಿ, ಮಜ್ಜಿಗೆ ಮಿಕ್ಸ್ ಮಾಡಕಚ್ಚೈತಿ ನಾವು. ಮಜ್ಜಿಗೆ ರೊಟ್ಟಿ ಉಣ್ಣಕಚ್ಚೈತಿ ನಮ್ಮ ಅಪ್ಪನ. ಹಾಕವು ಅಪ್ಪಗೇನು ಹಾಕ್ಯಾರಪ್ಪ ಕಾಳು. ಅವ್ರು ಅಲ್ಲಿ ನಿಂತಾರ, ಉಂಡ ಮೇಲೆ ಸಾಲು ಮುಚ್ಚಿಬಿಡೋದ. ದಡ ದಡ ದಡ. ಇವತ್ತು ವೆದರ್ನೇ ಮಳೆ ಆಕತ್ತಂತ ಹೇಳೈತಿ 3 ಗಂಟೆಗೆ. ನೋಡೋಣ, ನಿನ್ನಂತ್ರ ಹಂಗೆ ಆದಂಗೆ ಆಗೈತೆ ಅಷ್ಟ. ನೋಡಿ ಈಗ ಕರೆಕ್ಟ್ 1 ಗಂಟೆ ಹಾಕಿ 7 ನಿಮಿಷ ಐತಿ. ಸಾಲು ಮುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ಮಪ್ಪ ಸ್ಟಾರ್ಟ್ ಮಾಡಿತ್ತು. ಈಗ ನಗ ಸಣ್ಣದೈತಿ, ಅದು ಕಾಲಿಗೆ ಬಡಿತೈತಿ. ದೊಡ್ಡ ನಗ ಕಟ್ಟಿಲ್ಲ ಇವತ್ತು. 1 ಗಂಟೆಗೆ ಸ್ಟಾರ್ಟ್ ಮಾಡೇವಿ. ಎಷ್ಟೊತ್ತಾಕೈತಿ ನೋಡ್ಬೇಕು ಮುಚ್ಚೋದೆಲ್ಲ ಸೇರಿ. ಹೊಂಟಾವ ನೋಡ್ರಿ ಆರಾಮ್. ನಿನ್ನ ಇದಿಷ್ಟು ಬಿತ್ತೇವೆ, ಇವತ್ತು ಇದಿಷ್ಟು ಬಿತ್ತೇವೆ ನೋಡ್ರಿ. ಒಂದು ಎಕರೆ ಆಗಿರ್ಬೋದು ಯಪ್ಪ ಇವತ್ತಿಂದ. 1 ಎಕರೆ ಅಂದ್ರ ಆ ಕಡೆ ಅಲ್ಲಿ ತಿರ್ಸಿ ಅಂತವಲ್ಲ. ನಡಿ ನಡಿ. ಒಂದು ಅರ್ಧ ತಾಸು 1 ತಾಸು ಆಕತಿ. 1 ತಾಸು ಆಕತಿ. ಹೇ ಈಗ ನೋಡ್ರಿ, ಸುದ್ದ 2 ಗಂಟೆ ಆಯ್ತು. ಎಲ್ಲ ಸಾಲು ಮುಚ್ಚೋದಾತು. ಇವ್ರನ್ನ ಈಗ ಸೀದಾ ಮನೆ ಕಡೆಗೆ ಮಕ್ಕ ಮಾಡಿ ನಿಲ್ಸೇನಿ. ಹೊಡ್ಕೊಂಡು ಹೋಗ್ಬಿಡೋದು ಆಟ. ಈಗ ಎಸೆ ಹಾಕ್ಯಂದು ದೋಟ ಮುಚ್ಚೆ ನೋಡ್ರಿ. ಸಾಮಾನ್ಯ ಎಲ್ಲ ತಗೊಂಬಾರ್ಬೇ ನಿನ್ನ ರೋಡ್ನ್ಯಾಕ. ಇವತ್ತು ನೋಡ್ರಿ ಡೇಟು 5ನೇ ತಾರೀಕು ಜೂನು 2026.
ಈ ಹೊಲನ 2 ದಿನ ಟೈಮ್ ತಗಂತ, ಇದು 1.5 ಎಕರೆ. ಆ ಹೊಲನ 2 ದಿನ ಟೈಮ್ ತಗಂತ, ಅದು 1 ಎಕರೆ. ಅದು ಎಳ್ಳು ಬಿತ್ತೇವಿ ಮೇ 22, 23ನೇ ತಾರೀಕು. ಇದನ್ನು ಜೂನ್ 4ನೇ ತಾರೀಕು, 5ನೇ ತಾರೀಕು ಇದನ್ನ ಬಿತ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಸಜ್ಜಿ, ಆಮೇಲೆ ಮೆಕ್ಕೆಜೋಳ, ಆಮೇಲೆ ಶೇಂಗಾ ಕಡ್ಲಿ, ಅಲ್ಲಲ್ಲ ಉಣ್ಣ ಜೋಳ, ಆಮೇಲೆ ಶೇಂಗಾ ಕಡ್ಲಿ, ಮತ್ತು ಸಜ್ಜಿ. ವೆರೈಟಿ ಜಾಸ್ತಿ ಆಗೈತಿ ಈ ಹೊಲದಾಗ. ನೋಡಣ್ರಿ, ನೌಕಲಿ ಮಾಡೋದನ್ನೆಲ್ಲ ತೋರಿಸ್ತೇನಲ್ಲ, ಯಾವ ಟೈಮ್ನಾಗ ಹೆಂಗೆ ಬಂದೈತೆ ಅನ್ನೋದನ್ನೆಲ್ಲ ತೋರಿಸ್ತೇನೆ. ಇವತ್ತಿನ ವೀಡಿಯೋ ಹೆಂಗೆ ಅನ್ಸೈತೆ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಾಗ. ಅಲ್ಲಿವರೆಗೆ ಬಾಯ್. ಹೊಸ ಎತ್ತು, ಹೊಸ ಗೆಳವು, ಹೊಸ ಬದುಕು. 1 ವರ್ಷದಾಗ ಚಾಳಾಗ್ಯವು, 1 ವರ್ಷದಾಗ ಎಲ್ಲ ಬದುಕು ಮಾಡ್ಸೀವಿ. ಹೊಸ ಹಗ್ಗ ಎಲ್ಲ ಹೊಸವ ಏನದು ಈ ವಸ್ತು. ಹ್ಞೂ ನಾವ ಬೇಕು. 1 ವರ್ಷದಾಗ ಎಲ್ಲ ಆಗೈತಿ ಇದು. ಇವೆಲ್ಲ ಸಾಮಾನು ಆದ್ರೂ ನಮ್ಮವ್ವ 1 ವರ್ಷದಾಗ ಟೆಂಪ್ರವರಿ ರೆಡಿ ಮಾಡೇವಿ, ಇವು ಪರ್ಮನೆಂಟ್ ಅಲ್ಲ. ಪಗ ಎಲ್ಲ ಕುಂಟಿ ಬೇರೆ ತಗೋಬೇಕು. ನಗದೇನಲ್ಲ, ಕುಂಟಿದು ರಂಟಿದು ಏನು ಸಮಸ್ಯೆ ಇಲ್ಲ. ಈ ಕುಂಟಿದ ಇರೋದು.